ಇತ್ತ ಇಷ್ಟು ಹೊತ್ತು ಪ್ರಪಂಚವನ್ನೇ ಮರೆತ ಪ್ರಣಯ ಪಕ್ಷಿಗಳು ಎಚ್ಚೆತ್ತು ಪಾರ್ಟಿಯ ಕಡೆ ಹೆಜ್ಜೆ ಹಾಕಿದರು. ಆದರೆ ಇದನ್ನೆಲ್ಲ ಕಂಡ ನೇಹ ಮಾತ್ರ ಒಳಗೊಳಗೆ ಕುದಿಯಲಾರಂಭಿಸಿದಳು. ಅವಳ ತಲೆಯಲ್ಲಾಗಲೇ ಒಂದು ಮಾಸ್ಟರ್ ಪ್ಲಾನ್ ರೆಡಿಯಾಗಿತ್ತು. ಆದರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ಅಸ್ತ್ರ ಉಪಯೋಗಿಸಬೇಕೆಂದು ನಿರ್ಧರಿಸಿದ್ದಳು. ಅದು ಗುರಿ ತಲುಪುವುದೋ ಇಲ್ಲವೋ ತಿಳಿಯದು. ಆದರೆ ಖಂಡಿತವಾಗಿಯೂ ಅದರಿಂದ ಏನಾದರೂ ಒಂದು ಲಾಭವಾಗಬಹುದು ಎಂದುಕೊಂಡಿದ್ದವಳು. ಗೌರಿಶಂಕರ ಇಬ್ಬರು ಬಂದು ಪಾರ್ಟಿಗೆ ಜಾಯ್ನ್ ಆದರು. ಅಷ್ಟರಲ್ಲಿ ಗೌರಿಗೆ ಪ್ರತಾಪ್ ಕರೆ ಮಾಡಿದನೆಂದು ಅವನೊಂದಿಗೆ ಮಾತನಾಡಲು ಗೌರಿ ಪಾರ್ಟಿಯಿಂದ ಹೊರಬಂದಳು. ಇದೇ ಸರಿಯಾದ ಸಮಯವೆಂದು ನೇಹ ಗೌರಿಯನ್ನು ಹಿಂಬಾಲಿಸಿದಳು. ಪ್ರತಾಪ್ನೊಂದಿಗೆ ಮಾತನಾಡಿ ಹಿಂದಿರುಗುವಾಗ ನೇಹ ಸಿಕ್ಕು ಮಾತು ಶುರು ಮಾಡಿದಳು. ಏನು ಗೌರಿ, ತುಂಬ ಖುಷಿಯಾಗಿದೆಯಾ? ನೀನು ಶಂಕರ ಪ್ರೀತಿಯನ್ನು ಒಪ್ಪಿಕೊಂಡೆಯಂತೆ? ಹೌದು, ಏನಿವಾಗ? ಏನೂ ಇಲ್ಲ ಗೌರಿ, ನೀನು ಇಷ್ಟು ಸುಲಭವಾಗಿ ಹಳ್ಳಕ್ಕೆ ಬೀಳ್ತೀಯಾ ಅಂತ ನಾನು ಅಂದುಕೊಂಡಿರಲಿಲ್ಲ. ನೋಡು ನೇಹ, ಸುಮ್ಮನೆ ಸುತ್ತಿ ಬಳಸಿ ಮಾತನಾಡಬೇಡ. ಅದೇನು ಹೇಳಬೇಕು ನೇರವಾಗಿ ಹೇಳು. ಖಂಡಿತ ಹೇಳ್ತೀನಿ ಗೌರಿ, ಅದಕ್ಕೆ ತಾನೇ ಇಲ್ಲಿಯವರೆಗೂ ಬಂದಿದ್ದು. ನಿನಗೆ ಈ ವಿಷಯ ಗೊತ್ತಿದೆಯೋ ಇಲ್ಲವೋ, ಆದರೆ ನಿನ್ನ ಹಿತೈಷಿಯಾಗಿ ನಿನಗೆ ಇದನ್ನು ಹೇಳುವುದು ನನ್ನ ಕರ್ತವ್ಯ. ಶಂಕರ ನೀನಂದುಕೊಂಡಿರುವಷ್ಟು ಒಳ್ಳೆಯವನಲ್ಲ ಗೌರಿ. ಇನ್ಫ್ಯಾಕ್ಟ್ ಅವನು ನಿನ್ನ ಹಿಂದೆ ಬಿದ್ದು ಪ್ರೀತಿಸಿದ್ದು ಕೇವಲ ಒಂದು ಚಾಲೆಂಜ್ ಗೆಲ್ಲೋದಕ್ಕೋಸ್ಕರ ಅಷ್ಟೇ. ವಾಟ್ ಚಾಲೆಂಜಾ? ನೇಹ, ನನ್ನ ಮತ್ತು ಶಂಕರನ ಬೇರೆ ಮಾಡೋಕ್ಕೆ ಸುಮ್ಮನೆ ಏನೇನೋ ಕತೆ ಕಟ್ಟಬೇಡ. ಅದೇನೆಲ್ಲ ನಾನು ನಂಬೋದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಡಲನು ಆದಳು. ಆದರೆ ಅವಳನ್ನು ತಡೆದ ನೇಹ ಮತ್ತೆ ಮಾತು ಶುರು ಮಾಡಿದ್ದಳು. ಗೌರಿ ಪ್ಲೀಸ್, ನಾನು ಹೇಳೋದನ್ನು ಪೂರ್ತಿ ಕೇಳಿಸಿಕೊಂಡು ಹೋಗು. ಇಲ್ಲ ಅಂದರೆ ನಿನ್ನ ಜೀವನನ ನೀನೇ ಹಾಳು ಮಾಡಿಕೊಂಡ ಹಾಗಾಗುತ್ತೆ. ನೀನು ಮೊದಲನೇ ದಿನ ಬಂದಾಗ ಶಂಕರನ ಫೂಲ್ ಮಾಡಿದೆ, ನೆನಪಿದೆಯಾ? ಆದರೆ ನಿನಗೆ ಈ ವಿಷಯ ಹೇಗೆ ಗೊತ್ತು? ಶಂಕರ ಹೇಳಿದ. ಅವನು ನನ್ನ ಹತ್ತಿರ ಯಾವ ವಿಷಯವನ್ನು ಮುಚ್ಚಿಡುವುದಿಲ್ಲ. ಇನ್ಫ್ಯಾಕ್ಟ್ ನನಗೆ ಚಾಲೆಂಜ್ ವಿಷಯ ಕೂಡ ಅವನೇ ಹೇಳಿದ್ದು. ನೀನು ಯಾವ ಚಾಲೆಂಜ್ ಬಗ್ಗೆ ಮಾತನಾಡುತ್ತಿದ್ದೀಯಾ ನೇಹ? ಅವತ್ತು ನೀನು ಅವನನ್ನು ಫೂಲ್ ಮಾಡಿದ್ದಕ್ಕೆ ಅವನಿಗೆ ಅವನ ಸ್ನೇಹಿತರ ಮುಂದೆ ತುಂಬ ಅವಮಾನವಾಯಿತು. ಅದಕ್ಕೆ ಈ ಕಾಲೇಜ್ ಲೈಫ್ ಮುಗಿಯುವುದರೊಳಗೆ ಗೌರಿ ನನ್ನನ್ನು ಪ್ರೀತಿಸುವಂತೆ ಮಾಡುತ್ತೇನೆ. ಹಾಗೆ ನಾನು ಇಲ್ಲದೆ ಅವಳಿಗೆ ಜೀವನವೇ ಇಲ್ಲ ಎನ್ನುವ ಹಂತಕ್ಕೆ ಅವಳು ತಲುಪುವಂತೆ ಮಾಡುತ್ತೇನೆಂದು ಅವರ ಫ್ರೆಂಡ್ಸ್ ಬಳಿ ಚಾಲೆಂಜ್ ಮಾಡಿದ. ಅದಕ್ಕಾಗಿಯೇ ನಿನ್ನ ಬಳಿ ಪ್ರೀತಿಯ ನಾಟಕವಾಡಿದ. ಕೊನೆಗೆ ನೀನು ಶ್ರೀಮಂತೆ ಎಂದು ತಿಳಿದ ಮೇಲೆ ನಿನ್ನನ್ನೇ ಮದುವೆಯಾಗಬೇಕೆಂದು ನಿರ್ಧರಿಸಿದ. ನೀನು ಈಗಲೂ ಎಚ್ಚೆತ್ತುಕೊಳ್ಳದಿದ್ದರೆ ನಿನ್ನ ಜೀವನವೇ ಹಾಳಾಗುತ್ತದೆ ಗೌರಿ. ನಸುನಕ್ಕು ನೋಡು ನೇಹ, ಇಂತಹ ಡ್ರಾಮಾ ಎಲ್ಲ ನನ್ನ ಮುಂದೆ ನಡೆಯುವುದಿಲ್ಲ. ನನ್ನ ಶಂಕರ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನು ನಿನ್ನಿಂದ ನಾನು ತಿಳಿದುಕೊಳ್ಳಬೇಕಾಗಿಲ್ಲ. ನನ್ನ ಶಂಕರ ಆ ರೀತಿ ಚಾಲೆಂಜ್ ಮಾಡಿರಲು ಸಾಧ್ಯವೇ ಇಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೆಂದರೆ ಅವನ ಸ್ನೇಹಿತರನ್ನು ಕೇಳು, ಅಥವಾ ಅವನನ್ನೇ ನೇರವಾಗಿ ಕೇಳು. ಸತ್ಯ ಏನೆಂದು ನಿನಗೆ ತಿಳಿಯುತ್ತದೆ. ಅದರ ಅವಶ್ಯಕತೆ ನನಗಿಲ್ಲ ನೇಹ. ನನ್ನ ಶಂಕರ ಮೇಲೆ ನನಗೆ ನಂಬಿಕೆ ಇದೆ ಎಂದು ಹೇಳಿ ನೇಹಾಳ ಮಾತಿಗೂ ಕಾಯದೆ ಅಲ್ಲಿಂದ ಹೊರಟು ಬಂದಳು. ಇತ್ತ ಶಂಕರ ತನ್ನ ಸ್ನೇಹಿತರಿಗೆಲ್ಲ ಗೌರಿ ಅವನ ಪ್ರೀತಿಯನ್ನು ಒಪ್ಪಿಕೊಂಡ ವಿಷಯ ಹೇಳಿ ಸಂಭ್ರಮ ಪಡುತ್ತಿದ್ದ. ಆ ಸಮಯಕ್ಕಾಗಲೇ ನಕ್ಷತ್ರ ಹಾಗೂ ರಾಕಿ ಕೂಡ ಪಾರ್ಟಿಗೆ ಬಂದಿದ್ದರು. ಹೀಗೆ ಇವರಿಬ್ಬರ ವಿಷಯವನ್ನು ಎಲ್ಲರೂ ಚರ್ಚಿಸುತ್ತಿರುವಾಗ ಅಂದು ಶಂಕರ ಮಾಡಿದ ಚಾಲೆಂಜ್ ವಿಷಯವೂ ಬಂತು. ನೀನು ನಿಜವಾಗಲೂ ಗ್ರೇಟ್ ಮಗ. ಕೊನೆಗೂ ಅವತ್ತು ಚಾಲೆಂಜ್ ಮಾಡಿದ ಹಾಗೆ ಗೌರಿನ ನಿನ್ನ ಪ್ರೀತಿಯಲ್ಲಿ ಬೀಳಿಸಿಬಿಟ್ಟೆಯಲ್ಲ ಎಂದು ಪೃಥ್ವಿ ತಮಾಷೆಗೆ ಹೇಳಿದರೆ, ಶಂಕರ ನಾನೇನು ಕಮ್ಮಿ ಎಂಬಂತೆ ಮತ್ತೆ ಈ ಶಂಕರ ಅಂದರೆ ಸುಮ್ಮನೆನಾ ಎಂದು ಹೇಳುತ್ತಾ ತನ್ನ ಕಾಲರೆತ್ತಿದ. ಅಲ್ಲಿ ನಗುತ್ತಿದ್ದವರೆಲ್ಲ ಒಮ್ಮೆಲೆ ಗಂಭೀರವಾಗಿದ್ದು ಕಂಡು, ಯಾಕ್ರೋ ಏನಾಯ್ತು ಎಂದು ಕೇಳಿದ ಶಂಕರನಿಗೆ ಹಿಂದೆ ತಿರುಗಿ ನೋಡುವಂತೆ ಸನ್ನೆ ಮಾಡಿದ್ದ ರಾಕಿ. ಹಿಂದೆ ತಿರುಗಿದ್ದ ಶಂಕರನಿಗೆ ಗೌರಿ ಕಂಡಿದ್ದಳು. ಆದರೆ ಅವನೇನು ವಿಚಲಿತನಾಗಲಿಲ್ಲ. ನೇಹಾಳೊಂದಿಗೆ ಮಾತನಾಡಿ ಬಂದ ಗೌರಿ ಶಂಕರನನ್ನು ಹುಡುಕುತ್ತಾ ಅವನ ಗೆಳೆಯರ ಗುಂಪಿನ ಕಡೆ ಬಂದಿದ್ದಳು. ಶಂಕರನ ದುರಾದೃಷ್ಟಕ್ಕೆ ಅಲ್ಲೂ ಸಹ ಅದೇ ಚಾಲೆಂಜ್ ವಿಷಯ ಮಾತನಾಡುತ್ತಿದ್ದರು. ಅದನ್ನು ಕೇಳಿ ಶಂಕರ ಖಂಡಿತವಾಗಿಯೂ ಅಂತಹ ಕೆಲಸ ಮಾಡಲಾರೆ ಎಂಬ ಅವಳ ನಂಬಿಕೆಗೆ ದೊಡ್ಡ ಪೆಟ್ಟು ಬಿದ್ದಿತ್ತು. ಆ ಕ್ಷಣಕ್ಕೆ ನಾನು ಮೋಸ ಹೋದೆನಾ ಎಂಬ ಪ್ರಶ್ನೆ ಬೃಹದಾಕಾರವಾಗಿ ನಿಂತು ಅವಳ ಅಸ್ತಿತ್ವವನ್ನೇ ಅಲ್ಲಾಡಿಸಿತ್ತು. ತನ್ನ ಕಡೆಗೆ ತಿರುಗಿದ ಶಂಕರನನ್ನು ಕುರಿತು, ನೀನು ನನ್ನ ಪ್ರೀತಿ ವಿಷಯದಲ್ಲಿ ಚಾಲೆಂಜ್ ಮಾಡಿದ್ದು ನಿಜಾನ ಶಂಕರ ಎಂದು ಕೇಳಿದಳು. ಅವಳಿಂದ ಇಂತಹ ಪ್ರಶ್ನೆಯನ್ನು ನಿರೀಕ್ಷಿಸಿರದ ಶಂಕರ ತಡವರಿಸುತ್ತಾ, ಗೌರಿ ನೀನು ತಪ್ಪಾಗಿ ತಿಳಿದುಕೊಂಡಿದ್ದೀಯಾ ಅದು ಎಂದು ಹೇಳುವವಳನ್ನು ತಡೆದು, ನೀನು ಚಾಲೆಂಜ್ ಮಾಡಿದ್ದು ನಿಜಾನ ಸುಳ್ಳ ಅಷ್ಟು ಹೇಳು ಎಂದಿದ್ದಳು ಗೌರಿ.
ಕೊಂಚ ಸಮಯ ಸುಮ್ಮನಾದ ಶಂಕರ ನಂತರ ಹೌದು ಗೌರಿ, ನಾನು ಚಾಲೆಂಜ್ ಮಾಡಿದ್ದು ನಿಜ, ಆದರೆ ಎಂದು ಹೇಳುವಷ್ಟರಲ್ಲಾಗಲೇ ಗೌರಿಯ ಕೈ ಬೆರಳ ಗುರುತು ಶಂಕರ ಕೆನ್ನೆಯ ಮೇಲೆ ಮೂಡಾಗಿತ್ತು. ನೀನು ಇಷ್ಟೊಂದು ಚೀಪ್ ಲೆವೆಲ್ಗೆ ಇಳಿತೀಯಾ ಅಂತ ಅಂದುಕೊಂಡಿರಲಿಲ್ಲ. ನಿನ್ನ ಮುಖ ನೋಡುವುದಕ್ಕೂ ಅಸಹ್ಯವಾಗುತ್ತಿದೆ. ನಿನ್ನಂಥವನನ್ನು ನಾನು ಪ್ರೀತಿಸಿದೆನಾ ಎಂದು ಹೇಳಿ ಕಣ್ಣೀರಾದಳು ಗೌರಿ. ಇನ್ನು ಸುಮ್ಮನಿದ್ದರೆ ಪರಿಸ್ಥಿತಿ ಕೈ ಮೀರಬಹುದೆಂದು ರಾಕಿ ಮಧ್ಯೆ ಪ್ರವೇಶಿಸಿದ. ಗೌರಿ ಪ್ಲೀಸ್, ನೀನಿಷ್ಟಕ್ಕೆ ಏನೇನೋ ಅನ್ಕೊಂಬೇಡ. ನಾವು ಹೇಳುವುದನ್ನು ಸ್ವಲ್ಪ ಕೇಳು ಎಂದವನಿಗೆ ಇನ್ನೂ ಏನು ಬಾಕಿ ಉಳಿದಿದೆ ರಾಕಿ ಕೇಳೋಕೆ. ನಿನಗೂ ಗೊತ್ತಿತ್ತು ಅಲ್ವಾ ಈ ಚಾಲೆಂಜ್ ವಿಷಯ. ಆದರೂ ನೀನು ಶಂಕರನ್ಗೆ ಸಪೋರ್ಟ್ ಮಾಡಿದೆ. ಯಾಕೆ? ಆಗ ಈ ತಂಗಿ ನೆನಪಾಗಲಿಲ್ಲವಾ, ಅಥವಾ ನಿನ್ನ ಫ್ರೆಂಡ್ಶಿಪ್ ಮಾತ್ರ ಮುಖ್ಯ ಆಯಿತಾ ಎಂದಳು. ಮತ್ತೆ ಮಾತನಾಡಲು ಹೊರಟ ರಾಕಿಗೆ ಇನ್ಯಾವ ಮಾತನ್ನು ಕೇಳಲು ನಾನು ಸಿದ್ಧಳಿಲ್ಲ ರಾಕಿ. ನಿಮಗೂ ನಿಮ್ಮ ಫ್ರೆಂಡ್ಶಿಪ್ಗೂ ದೊಡ್ಡ ನಮಸ್ಕಾರ ಎಂದು ಕೈ ಮುಗಿದು ಯಾರ ಮಾತಿಗೂ ಕಾಯದೆ ಸರಸರನೆ ಅಲ್ಲಿಂದ ನಡೆದು ಬಿಟ್ಟಳು. ಶಂಕರ ಇಷ್ಟು ಹೊತ್ತು ಶಾಕ್ನಲ್ಲಿ ನಿಂತವನು ಕುಸಿದು ಕುಳಿತು ಬಿಟ್ಟ. ಅವನಿಗೆ ಕೋಪ ದುಃಖ ಎರಡೂ ಒಟ್ಟೊಟ್ಟಿಗೆ ಬರುತ್ತಿತ್ತು. ಅವಳು ಹೊಡೆದಿದ್ದಕ್ಕಿಂತಲೂ ಹೆಚ್ಚಾಗಿ ಅವನ ಪ್ರೀತಿಯ ಬಗ್ಗೆ ಅಪನಂಬಿಕೆಯ ಮಾತುಗಳು ಆಡಿದ್ದು ಅವನಿಗೆ ಕೋಪ ತರಿಸಿತು. ಅಲ್ಲಿಂದ ಎದ್ದವನು ಅಲ್ಲಿಂದ ಕೂಲ್ ಡ್ರಿಂಕ್ಸ್ ಬಾಟಲ್ಗಳನ್ನೆಲ್ಲ ನೆಲಕಪ್ಪಳಿಸಿ ತನ್ನ ಕೋಪ ತೀರಿಸಿಕೊಂಡಿದ್ದ. ಆದರೂ ಅವನ ಕೋಪ ತಣ್ಣಗಾಗಲಿಲ್ಲ. ಅಲ್ಲಿಂದ ಹೊರಟು ತನ್ನ ಕಾರ್ ತೆಗೆದುಕೊಂಡು ಸ್ಪೀಡಾಗಿ ಡ್ರೈವ್ ಮಾಡುತ್ತಾ ಹೊರಟು ಹೋದ. ಅದನ್ನು ಕಂಡ ರಾಕಿ ಮತ್ತೇನು ಅನಾಹುತವಾಗುವುದೋ ಎಂದು ಹೆದರಿ ತನ್ನ ಬೈಕ್ನಲ್ಲಿ ಅವನನ್ನು ಹಿಂಬಾಲಿಸಿದ. ಜೊತೆಗೆ ಪ್ರತಾಪ್ಗೆ ಕಾಲ್ ಮಾಡಿ ಎಲ್ಲ ವಿಷಯ ತಿಳಿಸಿದ. ಅದೆಷ್ಟೇ ಸ್ಪೀಡಾಗಿ ಹೋದರೂ ಶಂಕರನ ಸ್ಪೀಡ್ಗೆ ಸಮವಾಗಲಿಲ್ಲ. ಕೊನೆಗೂ ಒಂದು ಸಿಗ್ನಲ್ ಬಳಿ ಶಂಕರ ಮುಂದೆ ಹೋಗಿಬಿಟ್ಟ. ರಾಕಿ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಂಡ. ರಾಕಿ ಅಲ್ಲಿಂದ ಮುಂದೆ ಬರುವಷ್ಟರಲ್ಲಿ ಶಂಕರ ಕಾರ್ ಕಣ್ಮರೆಯಾಯಿತು. ಆದರೂ ಅವನ ಕಾರ್ ಕಾಣಿಸುವವರೆಗೂ ಡ್ರೈವ್ ಮಾಡತೊಡಗಿದ. ಕೊನೆಗೂ ಒಂದು ಬಾರ್ ಮುಂದೆ ಕಂಡಿತ್ತು ಶಂಕರನ ಕಾರ್. ಅಲ್ಲೇ ತನ್ನ ಬೈಕ್ ನಿಲ್ಲಿಸಿ ಒಳಗೆ ಹೋದವನು ಶಂಕರನ ಪರಿಸ್ಥಿತಿ ಕಂಡು ದಂಗಾಗಿಬಿಟ್ಟ. ಶಂಕರ ಕಂಠಪೂರ್ತಿ ಕುಡಿದು ತೂರಾಡುತ್ತಿದ್ದ. ಜೀವನದಲ್ಲಿ ಎಂದು ಕುಡಿಯದವನು ಇಂದು ಮೊದಲ ಬಾರಿ ಕುಡಿದಿದ್ದ. ಕುಡಿದಿದ್ದು ಹೆಚ್ಚಾಗಿದ್ದರೂ ಇನ್ನಷ್ಟು ಡ್ರಿಂಕ್ಸ್ ತರುವಂತೆ ವೆಯ್ಟರ್ಗೆ ಹೇಳಿದ. ಅದನ್ನು ವೆಯ್ಟರ್ ನಿರಾಕರಿಸಿದ್ದಕ್ಕೆ ಅವನೊಂದಿಗೆ ಜಗಳವಾಡುತ್ತಿದ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಕಿ ಅವನನ್ನು ಹೇಗೋ ಸಂಭಾಳಿಸಿ ಅವನ ಕಾರ್ನಲ್ಲಿಯೇ ಮನೆಗೆ ಕರೆತಂದಿದ್ದ. ಬರುವ ದಾರಿಯುದ್ದಕ್ಕೂ ಕುಡಿದ ಮತ್ತಿನಲ್ಲೂ ಅವನದೊಂದೇ ಕನವರಿಕೆ, ಪ್ಲೀಸ್ ಗೌರಿ, ನನ್ನ ಬಿಟ್ಟು ಹೋಗಬೇಡವೆ, ನನಗೆ ನೀನು ಬೇಕು ಕಣೆ ಎಂದು ಕನವರಿಸುತ್ತಲೇ ಇದ್ದ. ಮನೆಗೆ ಬರುವ ವೇಳೆಗಾಗಲೇ ಶಂಕರನ ಪ್ರಜ್ಞೆ ತಪ್ಪಿತ್ತು. ರಾಕಿನೇ ಅವನನ್ನು ರೂಮಿನಲ್ಲಿ ಮಲಗಿಸಿ ನಂತರ ಹಾಸ್ಟೆಲ್ಗೆ ಹೊರಟ. ಅಷ್ಟು ಹೊತ್ತಿಗಾಗಲೇ ಅನಸೂಯೆ ಅವರು ಮಲಗಿದ್ದರಿಂದ ಅವರಿಗೆ ಯಾವ ವಿಷಯವೂ ತಿಳಿಯಲಿಲ್ಲ. ಇತ್ತ ಮನೆಗೆ ಬಂದ ಗೌರಿ ರೂಮ್ಗೆ ಬಂದು ತನಗೆ ಕೋಪವನ್ನೆಲ್ಲ ಅಲ್ಲಿನ ವಸ್ತುಗಳ ಮೇಲೆ ತೋರಿಸಿ ಅಲ್ಲೇ ಕುಸಿದು ಕುಳಿತು ಒಂದೇ ಸಮನೆ ಅಳತೊಡಗಿದಳು. ಗೌರಿ ಬರುವ ವೇಳೆಗಾಗಲೇ ಜಗನ್ನಾಥ್ ಅವರು ಮಲಗಿದ್ದರಿಂದ ಅವರಿಗೂ ಈ ವಿಷಯ ತಿಳಿಯಲಿಲ್ಲ. ಪ್ರತಾಪ್ ಅವನ ಕೆಲಸ ಮುಗಿಸಿ ಬರುವುದು ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಇಷ್ಟು ಹೊತ್ತಿನಲ್ಲಿ ಗೌರಿಯ ಮನೆಗೆ ಹೋಗುವುದು ಸರಿಯಲ್ಲವೆನಿಸಿದರೂ ಮನಸ್ಸು ತಡೆಯದೆ ಅಲ್ಲಿಗೆ ಹೊರಟ. ಅಲ್ಲಿಗೆ ಬಂದು ನೋಡಿದ ಪ್ರತಾಪ್ಗೆ ಗೌರಿಯ ಪರಿಸ್ಥಿತಿ ಕಂಡು ಸಂಕಟವಾಗಿತ್ತು. ರೂಮ್ನಲ್ಲಿ ಚೆಲ್ಲಾಪಿಲ್ಲಿ ಆಗಿರುವ ವಸ್ತುಗಳ ನಡುವೆ ಕುಳಿತು ಇಹದ ಪರಿವೆಯೇ ಇಲ್ಲದೆ ಕಳೆದು ಹೋಗಿದ್ದಳವಳು. ಹತ್ತಿರ ಬಂದು ಮುಟ್ಟಿ ಮಾತನಾಡಿದ. ವಾಸ್ತವಕ್ಕೆ ಬಂದ ಗೌರಿ ಪ್ರತಾಪ್ನನ್ನು ಕಂಡದ್ದೇ ಅವನನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ಕೊಂಚ ಸಮಯ ಅವಳನ್ನು ಸಮಾಧಾನಿಸಿ ಮಂಚದ ಮೇಲೆ ಕೂರಿಸಿ ಕುಡಿಯಲು ನೀರು ಕೊಟ್ಟಿದ್ದನವ. ಅವಳು ಕೊಂಚ ಸಮಾಧಾನಗೊಂಡ ಮೇಲೆ ಅವನೇ ಮಾತನಾಡಿದ. ಆರ್ ಯು ಓಕೆ ಗೌರಿ ಎಂದ ಪ್ರತಾಪ್ ಮಾತಿಗೆ ಎಂಬಂತೆ ತಲೆ ಆಡಿಸಿದಳು. ಅವಳ ಪಕ್ಕ ಕುಳಿತು ಅವಳ ತಲೆ ಸವರುತ್ತಾ, ನೋಡು ಗೌರಿ, ಕಣ್ಣಿಗೆ ಕಾಣಿಸುವುದೆಲ್ಲ ಸತ್ಯವಾಗಿರುವುದಲ್ಲ. ನಾನು ಅವತ್ತು ಹೇಳಿದ್ದೆ ಅಲ್ವಾ, ಪ್ರೀತಿಯಲ್ಲಿ ನಂಬಿಕೆ ತುಂಬ ಮುಖ್ಯ ಅಂತ. ನೀನೇ ಒಂದು ಬಾರಿ ಯೋಚಿಸು. ನಿನಗಾಗಿ ತನ್ನ ಜೀವವನ್ನೇ ಪಣಕ್ಕಿಟ್ಟವನು ನಿನ್ನನ್ನು ಪ್ರೀತಿಸುವುದಿಲ್ಲ ಎಂದು ನಿನಗೆ ಅನಿಸುತ್ತಿದೆಯಾ ಗೌರಿ? ಶಂಕರ ಯಾವುದೋ ಕೋಪದಲ್ಲಿ ಅಥವಾ ಒತ್ತಡದಲ್ಲಿ ಆ ಚಾಲೆಂಜ್ ಮಾಡಿರಬಹುದು ಅಲ್ಲವಾ? ಅಷ್ಟಕ್ಕೂ ನೀನು ಮೊದಲ ದಿನ ನೋಡಿದ ಶಂಕರನಿಗೂ ಈಗ ನೋಡುತ್ತಿರುವ ಶಂಕರನಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಿನಗಾಗಿ ಅಷ್ಟೆಲ್ಲ ಬದಲಾಗಿರುವ ಶಂಕರನ ಮೇಲೆ ನಿನಗೆ ನಂಬಿಕೆ ಇಲ್ಲವಾ ಎಂದು ಹೇಳಿ ಸುಮ್ಮನಾದಳು. ಗೌರಿ ಮಾತ್ರ ಈಗಲೂ ಮೌನಿ. ಅದನ್ನು ಕಂಡು ಪ್ರತಾಪ್, ಸರಿ ಗೌರಿ, ಈ ವಿಷಯವನ್ನೆಲ್ಲ ಪಕ್ಕಕ್ಕಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡು. ನೀನು ಹೇಳುವ ವೇಳೆಗೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಅವನೇ ಅವಳನ್ನು ತಟ್ಟಿ ಮಲಗಿಸಿ ಬಂದ.
ಪ್ರತಾಪ್ ಹೋಗುತ್ತಲೇ ಮತ್ತೆ ಕಣ್ಣು ಬಿಟ್ಟು ಕುಳಿತುಕೊಂಡಳು. ಗೌರಿ ಅವಳ ಮನದ ತುಂಬ ಸಾವಿರಾರು ಪ್ರಶ್ನೆಗಳು, ಗೊಂದಲಗಳು ತುಂಬಿದ್ದವು. ಎಷ್ಟು ಹೊತ್ತು ಕುಳಿತು ಯೋಚಿಸಿದ ಅವಳಿಗೆ ಅರಿವಾಗಿತ್ತು, ಶಂಕರ ತನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಾನೆ ಎಂದು. ಅದು ಅರಿವಾದ ಮರುಕ್ಷಣವೇ ಅವಳು ನಡೆದುಕೊಂಡ ರೀತಿಗೆ ಅವಳಿಗೆ ಬೇಸರವಾಗಿತ್ತು. ಐ ಆಮ್ ಸಾರಿ ಶಂಕರ, ಇನ್ನೆಂದು ನಿನ್ನನ್ನು ಅನುಮಾನಿಸುವುದಿಲ್ಲ ಎಂದು ಮನದಲ್ಲಿ ಅಂದುಕೊಂಡವಳು ತಕ್ಷಣವೇ ಶಂಕರನ ನೋಡನೆ ಮಾತನಾಡಬೇಕೆಂದು ಫೋನ್ ತೆಗೆದವಳು ಸಮಯ ನೋಡಿ ನಾಳೆ ಬೆಳಗ್ಗೆ ಅವನೊಂದಿಗೆ ನೇರವಾಗಿ ಮಾತನಾಡಿ ಕ್ಷಮೆ ಕೇಳಬೇಕೆಂದು ನಿರ್ಧರಿಸಿದಳು. ಅಷ್ಟರಲ್ಲಿ ಅವಳ ವಾಟ್ಸಪ್ನಲ್ಲಿ ಬಂದು ಬೆಚ್ಚಗೆ ಕುಳಿತಿದ್ದ ಶಂಕರನ ಮೆಸೇಜ್ ಒಂದು ಅವಳ ಕಣ್ಣಿಗೆ ಕಂಡಿತು. ಏನೇ ಗೌರಿ, ನಿನ್ನನ್ನು ಸಿನ್ಸಿಯರ್ ಆಗಿ ಲವ್ ಮಾಡಿದರೆ ಎಲ್ಲರ ಮುಂದೆ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದೆ ಅಲ್ಲವಾ? ನೋಡ್ತಿರು, ನಾಳೆ ನಿನ್ನ ಮರ್ಯಾದೆಯನ್ನು ಹೇಗೆ ತೆಗೆಯುತ್ತೇನೆಂದು. ಈ ಜನ್ಮದಲ್ಲಿಯೇ ಮರೆಯಬಾರದು ನೀನು. ಅಂತಹ ಅವಮಾನ ಮಾಡ್ತೇನೆ. ನಿನಗೆ ಎಂದಿತ್ತು ಆ ಮೆಸೇಜ್? ಅದನ್ನು ಕಂಡು ಗೌರಿಗೆ ಸ್ವಲ್ಪ ಬೇಸರವಾದರೂ ಏನಾದರೂ ಆಗಲಿ, ನಾಳೆ ಅವನೇನೇ ಅಂದರೂ ಸರಿ, ನಾನು ತಾಳ್ಮೆಯಿಂದ ಇದ್ದು ಎಲ್ಲವನ್ನು ನಿಭಾಯಿಸಬೇಕು ಎಂದು ನಿರ್ಧರಿಸಿ ಮಲಗಿದಳು. ಮರುದಿನ ಮುಂಜಾನೆ ಬೇಗನೆ ಎದ್ದು ಶಂಕರನ ಮನೆಯ ಕಡೆಗೆ ಹೊರಟವಳಿಗೆ ಮಿಥುನ್ ಕಾಲ್ ಮಾಡಿ ತಕ್ಷಣವೇ ಕಾಲೇಜಿಗೆ ಬರುವಂತೆ ಹೇಳಿದ. ಕಾಲೇಜಿಗೆ ಬಂದವಳಿಗೆ ಒಂದು ಶಾಕ್ ಆದಿತ್ತು. ಕಾಲೇಜಿನ ಗೋಡೆಯ ಮೇಲೆ ಅವಳದ ಚಿತ್ರಗಳು ಮತ್ತು ಒಂದಷ್ಟು ಸಂದೇಶಗಳು, ಕೆಲವು ಪ್ರತಾಪ್ನೊಂದಿಗೆ ಮತ್ತು ಕೆಲವು ಶಂಕರನೊಂದಿಗೆ ಇರುವಂತಹ. ಆದರೆ ಅದರಲ್ಲಿ ಒರಿಜಿನಲ್ ಚಿತ್ರಗಳಿಗಿಂತಲೂ ಹೆಚ್ಚಾಗಿ ಕಂಪ್ಯೂಟರ್ ಸಹಾಯದಿಂದ ರೆಡಿ ಮಾಡಿರುವಂತಹ ಕೆಲವೊಂದು ಬಹಳವೇ ಅಶ್ಲೀಲವಾಗಿದ್ದವು. ಅದರೊಟ್ಟಿಗೆ ಅವಳ ಚಾರಿತ್ರ್ಯವಧೆ ಮಾಡುವಂತಹ ಹಲವಾರು ಸ್ಟೇಟ್ಮೆಂಟ್ಗಳನ್ನು ಕಾಲೇಜಿನ ಗೋಡೆಯ ಮೇಲೆ ಬರೆಯಲಾಗಿತ್ತು. ಸದ್ಯಕ್ಕೆ ಅವಳು ಬೇಗ ಕಾಲೇಜಿಗೆ ಬಂದಿದ್ದರಿಂದ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಬಂದಿರಲಿಲ್ಲ. ಅಷ್ಟರಲ್ಲಾಗಲೇ ವಿಷಯ ತಿಳಿದು ಪ್ರತಾಪ್ ಹಾಗೂ ಅವಳ ಸ್ನೇಹಿತರು ಕೂಡ ಕಾಲೇಜಿಗೆ ಬಂದರು. ಅದೇ ಸಮಯಕ್ಕೆ ಪ್ರಿನ್ಸಿಪಲ್ ಕೂಡ ಕಾಲೇಜಿಗೆ ಬಂದಿದ್ದರು. ಬೇರೆ ಯಾರಾದರೂ ಗೌರಿ ಜಾಗದಲ್ಲಿ ಇದ್ದಿದ್ದರೆ ಬಹುಶಃ ಕುಗ್ಗಿ ಹೋಗುತ್ತಿದ್ದರು ಅಥವಾ ಕಣ್ಣೀರು ಹಾಕುತ್ತಿದ್ದರು. ಆದರೆ ಗೌರಿ ಹಾಗಲ್ಲ. ದಿಟ್ಟ ಹುಡುಗಿ, ಜೀವನದಲ್ಲಿ ಏನೇ ಬಂದರೂ ಎದುರಿಸಬಲ್ಲೆನೆಂಬ ಧೈರ್ಯವುಳ್ಳವಳು. ಈ ತಕ್ಷಣವೇ ಪ್ರಿನ್ಸಿಪಲ್ ಜೊತೆಗೆ ಮಾತನಾಡಿ 2 ದಿನ ಕಾಲೇಜಿಗೆ ರಜೆ ಘೋಷಿಸುವಂತೆ ಮಾಡಿದಳು. ಪ್ರತಾಪ್ ಕಡೆ ತಿರುಗಿ, ಪ್ರತಾಪ್, ಈ ಕೆಲಸ ಮಾಡಿದವರು ಯಾರೆಂದು ಇಂದು ಸಂಜೆಯೊಳಗೆ ನನಗೆ ತಿಳಿಯಬೇಕು. ಇವತ್ತೇ ಇಡೀ ಕಾಲೇಜಿನ ಪೇಂಟಿಂಗ್ ಕೆಲಸ ಮುಗಿಯಬೇಕು ಎಂದು ಆದೇಶಿಸಿದಳು. ಇತ್ತ ಅಲ್ಪ ಸ್ವಲ್ಪ ವಿದ್ಯಾರ್ಥಿಗಳು ಅವಳ ಸ್ನೇಹಿತರ ಮನೆಗೆ ಕಳುಹಿಸಿದರು. ಹಾಗೂ ಮತ್ಯಾರು ಒಳಗೆ ಬರದಂತೆ ಕಾಲೇಜಿನ ಗೇಟ್ ಕ್ಲೋಸ್ ಮಾಡಿ ರಜೆಯ ಬೋರ್ಡನ್ನು ಹಾಕಿಸಲಾಗಿತ್ತು. ಪ್ರತಾಪ್ ಅವನ ಕಡೆಗೆ ಕೆಲವು ಹುಡುಗರಿಗೆ ಫೋನ್ ಮಾಡಿ ಕರೆಸಿದ. ಅವರು ಹಾಗೂ ಎಲ್ಲ ಸ್ನೇಹಿತರು ಸೇರಿ ಇದ್ದ ಪೋಸ್ಟರ್ಗಳನ್ನೆಲ್ಲ ಕಿತ್ತು ಬೆಂಕಿ ಹಚ್ಚಿದ್ದರು. ಅದಾಗಲೇ ಪೇಂಟಿಂಗ್ ಕೆಲಸ ಕೂಡ ಶುರುವಾಗಿತ್ತು. ವಿಷಯ ಗೊತ್ತಾದ ಕೂಡಲೇ ರಾಕಿ ಕೂಡ ಬಂದು ಜಾಯಿನ್ ಆಗಿದ್ದ. ಬರದೇ ಇದ್ದಿದ್ದು ಶಂಕರ, ನಕ್ಷತ್ರ ಹಾಗೂ ನೇಹ ಮಾತ್ರ. ಶಂಕರನಿಗೆ ರಾತ್ರಿ ಕುಡಿದಿದ್ದು ಹೆಚ್ಚಾಗಿ ಬೆಳಗ್ಗೆ ಎದ್ದೆದ್ದೇ ಲೇಟು. ಜೊತೆಗೆ ವಿಪರೀತ ತಲೆನೋವು ಎಂದು ಕಾಲೇಜಿಗೆ ಬರಲಿಲ್ಲ. ಅದನ್ನೇ ನೆಪವಾಗಿಸಿಕೊಂಡು ಅವನ ಸೇವೆ ಮಾಡುವ ನಾಟಕವಾಡಿ ನೇಹ ಕೂಡ ಮನೆಯಲ್ಲಿಯೇ ಉಳಿದಳು. ಇನ್ನು ನಕ್ಷತ್ರ, ಅವಳಂತೂ ನಿನ್ನೆ ನಡೆದ ಘಟನೆಯಿಂದ ಹೊರಬರಲಾಗದೆ ಒದ್ದಾಟ ನಡೆಸುತ್ತಾ ತನ್ನ ರೂಮ್ನಲ್ಲಿಯೇ ಉಳಿದು ಬಿಟ್ಟಳು. ಮಧ್ಯಾಹ್ನದ ವೇಳೆಗೆ ಆ ಪೋಸ್ಟರ್ಗಳನ್ನು ಅಂಟಿಸಿದವರನ್ನು ಪತ್ತೆ ಹಚ್ಚಿ ಹಿಡಿದು ತಂದು ಗೌರಿ ಮುಂದೆ ನಿಲ್ಲಿಸಿದ್ದ ಪ್ರತಾಪ್. ಮೊದಲು ಎಷ್ಟೇ ಹೊಡೆದರೂ ಬಾಯಿ ಬಿಡದ ಅವರು ಕೊನೆಗೆ ನಮಗೆ ಯಾವುದೋ ಹುಡುಗ ಕರೆ ಮಾಡಿ ಈ ಕೆಲಸ ಮಾಡಲು ಹೇಳಿದ. ಅವನು ಯಾರೆಂದು ನಮಗೂ ಗೊತ್ತಿಲ್ಲ. ಅಮೌಂಟನ್ನು ನೇರ ನಮ್ಮ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ. ಹಾಗಾಗಿ ನಾವು ಏನು ಕೇಳಲು ಹೋಗಲಿಲ್ಲ. ಆ ಫೋಟೋಗಳನ್ನು ಸಹ ಆ ಹುಡುಗನ ಕಳುಹಿಸಿದ್ದು ಎಂದಿದ್ದರು. ಅವರ ಖಾತೆಗೆ ಸುಮಾರು 10 ಲಕ್ಷ ರೂಪಾಯಿಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿತ್ತು. ಇಷ್ಟೊಂದು ಹಣ ಕೊಟ್ಟಿದ್ದಾರೆಂದರೆ ಅವನೊಬ್ಬ ಶ್ರೀಮಂತನೇ ಇರಬೇಕು, ಸ್ಪಷ್ಟವಾಗಿತ್ತು. ಕೊನೆಗೆ ಅವರಿಗೆ ಕಾಲ್ ಹಾಗೂ ಮೆಸೇಜ್ ಬಂದ ಫೋನ್ ನಂಬರನ್ನು ಚೆಕ್ ಮಾಡಿದಾಗ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಏಕೆಂದರೆ ಅದು ಶಂಕರನ ನಂಬರ್ ಆಗಿತ್ತು. ಯಾರು ಅದನ್ನು ನಂಬಿದರೂ ಬಿಟ್ಟರೂ ಗೌರಿ ಮಾತ್ರ ಅದನ್ನು ನಂಬಲಿಲ್ಲ. ಶಂಕರ ಇಂಥ ಕೆಲಸ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಬೇರೆ ಏನೋ ನಡೆದಿದೆ. ಅವನ ನಂಬರ್ನಿಂದ ಬೇರೆ ಯಾರಾದರೂ ಕಾಲ್ ಮಾಡಿರಬಹುದು ಅಥವಾ ಅವನ ನಂಬರ್ ಹ್ಯಾಕ್ ಮಾಡಿರಬಹುದು. ಪ್ರತಾಪ್ ಎಂದಳು ಗೌರಿ. ಅದನ್ನು ತೆಗೆದುಕೊಂಡು ನೋಡಿದ ರಾಕಿ. ಈ ಮೆಸೇಜ್ಗಳು ಶಂಕರ ಕಳುಹಿಸಲು ಸಾಧ್ಯವಿಲ್ಲ ಎಂಬುವುದು ಅವನಿಗೆ ಸ್ಪಷ್ಟವಾಗಿತ್ತು. ಏಕೆಂದರೆ ಅದೆಲ್ಲ ಮಧ್ಯರಾತ್ರಿ ಕಳುಹಿಸಿದ ಮೆಸೇಜ್ಗಳು. ಆ ಸಮಯದಲ್ಲಿ ಶಂಕರನಿಗೆ ಪ್ರಜ್ಞೆ ಇರಲಿಲ್ಲವೆಂಬುದು ರಾಕಿಗೆ ತಿಳಿದಿತ್ತು. ಅದನ್ನೇ ಗೌರಿಗೆ ಹೇಳಬೇಕೆನ್ನುವಷ್ಟರಲ್ಲಿ ಶಂಕರ ಬಂದಿದ್ದ.
ಅಲ್ಲೇನು ನಡೆದಿರಬಹುದೆಂಬ ಕಲ್ಪನೆಯೂ ಅವನಿಗಿರಲಿಲ್ಲ. ಕಾಲೇಜಿಗೆ ಬಂದಾಗ ಗೇಟ್ ಕ್ಲೋಸ್ ಆಗಿರುವುದನ್ನು ಕಂಡು ಹಿಂದಿರುಗುತ್ತಿದ್ದವನನ್ನು ಮಿತು ನೋಡಿ ಕರೆದಿದ್ದ. ಕಾಲೇಜ್ ರಜಾ ಇದ್ದರು ಇವರೆಲ್ಲ ಇಲ್ಲಿ ಏನು ಮಾಡುತ್ತಿದ್ದಾರೆ ಎಂಬುವುದೇ ಒಂದು ದೊಡ್ಡ ಪ್ರಶ್ನೆಯಾಗಿತ್ತವನಿಗೆ. ಏನು ಮಾತನಾಡದೆ ಸುಮ್ಮನೆ ನಿಂತವನನ್ನು ಕಂಡ ಗೌರಿಯೇ ಅವನನ್ನು ಮಾತನಾಡಿಸಿ ಅವನ ಮೊಬೈಲನ್ನು ಕೇಳಿ ಪಡೆದುಕೊಂಡಳು. ಅದನ್ನು ಓಪನ್ ಮಾಡಲು ಅದರ ಪಾಸ್ವರ್ಡ್ ಕೂಡ ಅವಳಿಗೆ ತಿಳಿದಿರಲಿಲ್ಲ. ಹಾಗಾಗಿ ಶಂಕರನನ್ನೇ ಪಾಸ್ವರ್ಡ್ ಏನೆಂದು ಕೇಳಿದಳು. ಅವನು ಗೌರಿ ಎಂದು ನುಡಿದಿದ್ದನು. ಅದನ್ನು ಕೇಳಿ ಅವಳ ಮನಸ್ಸು ತುಂಬಿ ಬಂದಿತು. ಆದರೆ ಅವಳು ಪಾಸ್ವರ್ಡ್ ಹಾಕಿ ಮೊಬೈಲ್ ಓಪನ್ ಮಾಡಿದ ಕೂಡಲೇ ಶಾಕ್ ಆಗಿ ನಿಂತು ಬಿಟ್ಟಳು. ಮೊಬೈಲ್ ಸ್ಕ್ರೀನ್ ಮೇಲೆ ಬಂದ ಫೋಟೋ ಅವಳನ್ನು ದಂಗಾಗಿಸಿತ್ತು. ಅದೇ ಫ್ರೆಂಡ್ಸ್, ಅವತ್ತು ಇಬ್ಬರು ಮಿಸ್ ಆಗಿ ಲಿಪ್ ಕಿಸ್ ಮಾಡಿದ ಫೋಟೋ ಇತ್ತಲ್ಲ, ಅದು ಈಗಲೂ ಶಂಕರ ಮೊಬೈಲ್ನ ವಾಲ್ಪೇಪರ್ ಆಗೇ ಇತ್ತು. ಆದರೆ ಗೌರಿ ಅದನ್ನು ನಿರೀಕ್ಷಿಸಿರಲಿಲ್ಲ. ಅಂತಹದೊಂದು ಫೋಟೋ ಶಂಕರ ಬಳಿ ಇರಬಹುದೆಂಬ ಕಲ್ಪನೆಯೂ ಅವಳಿಗೆ ಇರಲಿಲ್ಲ. ಹಾಗೆ ಕುಸಿದು ಕುಳಿತು ಬಿಟ್ಟಳು. ಅದನ್ನು ಕಂಡ ಪ್ರತಾಪ್ ಅವಳ ಕೈಲಿದ್ದ ಮೊಬೈಲ್ ತೆಗೆದುಕೊಂಡು ನೋಡಿದ್ದ. ಅದನ್ನು ಕಂಡು ಅವನಿಗೂ ಶಾಕ್ ಆಗಿತ್ತು. ಆದರೆ ಅವನು ಶಂಕರನನ್ನು ಪ್ರಶ್ನಿಸಿದ. ಆಗಲೇ ತಿಳಿದಿದ್ದು ಅದು ಪೃಥ್ವಿ ತೆಗೆದ ಫೋಟೋ ಎಂದು. ಶಂಕರನಿಗೆ ಅಲ್ಲೇನು ನಡೆಯುತ್ತಿದೆ ಎಂಬುವುದು ಅರ್ಥವಾಗದೆ ಎಲ್ಲರನ್ನು ಪ್ರಶ್ನಿಸಿದ. ಎಲ್ಲರೂ ಸೇರಿ ಅವನಿಗೆ ನಡೆದಿದ್ದನ್ನು ವಿವರಿಸಿದ್ದರು. ಅದನ್ನು ಕೇಳಿದ ಮೇಲೆ ಶಂಕರನಿಗೆ ಕೋಪ ಹೋಗಿತ್ತು. ಆ ಪೋಸ್ಟರ್ ಅಂಟಿಸಿದವರನ್ನು ಮತ್ತಷ್ಟು ತದಕಿದ್ದ. ಆದರೆ ಮಧ್ಯದಲ್ಲಿ ಅವನನ್ನು ತಡೆದ ಪ್ರತಾಪ್ ಅದೆಲ್ಲ ಮೆಸೇಜ್ಗಳು ನಿನ್ನ ಮೊಬೈಲ್ನಿಂದಲೇ ಸೆಂಡ್ ಆಗಿದೆ ಎಂಬುದನ್ನು ತಿಳಿಸಿದ. ಶಂಕರನಿಗೆ ಏನೊಂದು ಅರ್ಥವಾಗಲಿಲ್ಲ. ಗೌರಿ ಕಡೆಗೆ ನೋಡಿದನು. ಅವಳಿನ್ನೂ ಹಾಗೆಯೇ ಕುಳಿತಿದ್ದಳು. ಅವಳ ಬಳಿ ಬಂದವನು, ಗೌರಿ ಪ್ಲೀಸ್ ನನ್ನ ಮಾತು ಕೇಳು, ಇದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ, ಯಾರೋ ನನ್ನ ಮೊಬೈಲನ್ನು ಮಿಸ್ಯೂಸ್ ಮಾಡಿದ್ದಾರೆ ಎಂದಿದ್ದ. ಆದರೆ ಗೌರಿಯಿಂದ ಯಾವುದೇ ಪ್ರತಿಕ್ರಿಯೆಯೂ ಬರಲಿಲ್ಲ. ಸ್ವಲ್ಪ ಸಮಯ ನಂತರ ಅಲ್ಲಿಂದ ಎದ್ದವಳು ಪ್ರತಾಪ್ ಕಡೆ ತಿರುಗಿ, ಪ್ರತಾಪ್, ನಾನು ಹೇಳಿದ ಕೆಲಸಗಳೆಲ್ಲವೂ ಇಂದು ಸಂಜೆಯೊಳಗೆ ಮುಗಿಯಬೇಕು ಎಂದಷ್ಟೇ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಳು. ಗೌರಿ ಏನೋ ಹೊರಟು ಹೋದಳು. ಆದರೆ ಶಂಕರ ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತಿದ್ದ. ಅವನ ಮನದಲ್ಲಿ ದೊಡ್ಡ ಕೋಲಾಹಲವೇ ನಡೆದಿತ್ತು. ಗೌರಿಯ ತಿರಸ್ಕಾರ ಅವನಿಗೆ ನುಂಗಲಾರದ ತುತ್ತಾಗಿತ್ತು. ಅವನ ಹೆಗಲ ಮೇಲೆ ಕೈ ಹಾಕಿದ ರಾಕಿ, ನಿನ್ನೆ ರಾತ್ರಿ ಕುಡಿದಿದ್ದೆಲ್ಲ ಹಿಡಿಯಿತಾ ಎಂದು ಕೊಂಚ ಮುನಿಸಿನಿಂದಲೇ ಕೇಳಿದ. ಶಂಕರನಿಗೆ ತನ್ನ ತಪ್ಪಿನ ಅರಿವಾಗಿ, ಸಾರಿ ಕಣೋ, ಅದು ನೆನ್ನೆ ತುಂಬ ಡಿಸ್ಟರ್ಬ್ ಆಗಿದೆ ಅದಕ್ಕೆ ಎಂದವನಿಗೆ. ಅದಕ್ಕೆ ಹಾಗೆ ಕುಡಿಯುತ್ತಾರಾ? ಈ ವಿಷಯ ಗೌರಿಗೆ ಗೊತ್ತಾದರೆ ಅವಳೆಷ್ಟು ಬೇಜಾರು ಮಾಡ್ಕೊಳ್ತಾಳೆ ಅಂತ ಯೋಚಿಸಿದ್ದೀಯಾ ಎಂದಿದ್ದ ರಾಕಿ. ಲೋ ಪ್ಲೀಸ್ ಕಣೋ, ಯಾವುದೇ ಕಾರಣಕ್ಕೂ ಅವಳಿಗೆ ಈ ವಿಷಯ ಗೊತ್ತಾಗಬಾರ್ದು. ಈಗಾಗಲೇ ನನ್ನ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾಳೆ. ನಾನು ಕುಡಿದಿದ್ದೇನಾದರೂ ಅವಳಿಗೆ ಗೊತ್ತಾದರೆ ನನ್ನ ಕಡೆ ಕಣ್ಣೆತ್ತಿಯೂ ನೋಡುವುದಿಲ್ಲ ಎಂದು ಆತಂಕದಿಂದ ನುಡಿದಿದ್ದ ಶಂಕರ. ಆಯಿತು, ಆದರೆ ಒಂದು ಕಂಡೀಷನ್. ಇನ್ನು ಮುಂದೆ ಜೀವನದಲ್ಲಿ ಅದೆಂತಹ ಪರಿಸ್ಥಿತಿ ಬಂದರೂ ನೀನು ಕುಡಿಯಬಾರದು, ಹಾಗೆಂದು ಪ್ರಮಾಣ ಮಾಡು ಎಂದು ತನ್ನ ಮೇಲೆ ಆಣೆ ಮಾಡಿಸಿಕೊಂಡಿದ್ದ ರಾಕಿ. ಆದರೂ ನನ್ನ ಮೇಲೆ ಯಾಕೋ ಅವಳಿಗೆ ಡೌಟ್. ನಾನೇನು ಅಂತ ಅವಳಿಗೆ ಗೊತ್ತಿಲ್ಲವಾ? ನಿನ್ನೆ ಏನೆಲ್ಲ ಮಾತನಾಡಿದಳು, ಈಗ ಹಾಗೆ ಹೊರಟು ಹೋದಳು. ನನಗೆ ಯಾಕೋ ಅವಳೆಲ್ಲಿ ನನ್ನಿಂದ ದೂರವಾಗುತ್ತಾಳೋ ಅಂತ ಭಯವಾಗುತ್ತಿದೆ ಕಣೋ ಎಂದವನಿಗೆ. ಡೋಂಟ್ ವರಿ ಶಂಕರ, ಗೌರಿ ಹಾಗೆ ಹೋದ ಮಾತ್ರಕ್ಕೆ ಅದನ್ನೆಲ್ಲ ಅವಳು ನಂಬಿದ್ದಾಳೆ ಎಂದೇನೂ ಅಲ್ಲವಲ್ಲ. ಅವಳು ಗೊಂದಲದಲ್ಲಿ ಇರಬಹುದು. ಸ್ವಲ್ಪ ಸಮಯ ಕೊಡು, ಎಲ್ಲವೂ ಸರಿ ಹೋಗುತ್ತದೆ ಎಂದು ಸಾಂತ್ವನ ಹೇಳಿದ್ದ ರಾಕಿ. ಇತ್ತ ಮನೆಗೆ ಬಂದ ಗೌರಿ ಯೋಚನೆಯಲ್ಲಿ ಮುಳುಗಿದಳು. ಸಂಜೆ ಬಂದ ಪ್ರತಾಪ್ ಅವಳನ್ನು ಕಂಡು ಮಾತನಾಡಿಸಿದ. ಇದನ್ನೆಲ್ಲ ಶಂಕರ ಮಾಡಿದ್ದಾನೆ ಅಂತ ನೀನು ಕೂಡ ನಂಬುತ್ತೀಯ ಗೌರಿ ಎಂದವನಿಗೆ. ಖಂಡಿತವಾಗಿಯೂ ಇಲ್ಲ ಪ್ರತು, ಶಂಕರ ಅಂತ ಕೆಲಸ ಮಾಡಲು ಸಾಧ್ಯವೇ ಇಲ್ಲ ಎಂದಳವಳು. ಅದನ್ನು ಕೇಳಿ ಪ್ರತಾಪ್ಗೂ ಸಹ ಆಶ್ಚರ್ಯವಾಗಿತ್ತು. ಮತ್ತೆ ಯಾಕೆ ಗೌರಿ ಹಾಗೆ ಬಂದು ಬಿಟ್ಟ? ಖಂಡಿತವಾಗಿಯೂ ನಿನ್ನ ವರ್ತನೆಯಿಂದ ಶಂಕರನು ನೊಂದುಕೊಂಡಿರುತ್ತಾನೆ ಎಂದಿದ್ದ ಆಕ್ಷೇಪ ವ್ಯಕ್ತಪಡಿಸುವಂತೆ. ನನಗೂ ಗೊತ್ತು ಪ್ರತು, ಶಂಕರನಿಗೆ ಬೇಸರವಾಗಿದೆ ಎಂದು. ಆದರೆ ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ನಾನು ಹಾಗೆ ನಡೆದುಕೊಳ್ಳಲು ಒಂದು ಮುಖ್ಯವಾದ ಕಾರಣವಿದೆ ಎಂದು ನಿನ್ನೆ ರಾತ್ರಿ ತನಗೆ ಬಂದ ಮೆಸೇಜ್ ತೋರಿಸಿದಳು. ಅದನ್ನು ಓದಿದ ಪ್ರತಾಪ್, ಏನಿದು ಗೌರಿ, ಶಂಕರ ಹೀಗೆಲ್ಲ ಮೆಸೇಜ್ ಮಾಡಿದ್ದಾನ? ನನಗೆ ನಂಬಿಕೆ ಬರುತ್ತಿಲ್ಲ ಎಂದು ಕೇಳಿದವನಿಗೆ, ಇದು ಶಂಕರ ಕಳುಹಿಸಿರುವ ಮೆಸೇಜ್ ಅಲ್ಲ. ನಿನ್ನೆ ರಾತ್ರಿ ಮೆಸೇಜ್ ನೋಡಿದಾಗ ನಾನು ಕೂಡ ಶಂಕರ ಕೋಪದಲ್ಲಿ ಹಾಗೆ ಮೆಸೇಜ್ ಮಾಡಿರಬಹುದು ಎಂದುಕೊಂಡೆ. ಆದರೆ ಇಂದು ಕಾಲೇಜಿನಲ್ಲಿ ನಡೆದ ಘಟನೆಗಳಿಂದ ನನಗೆ ಸ್ಪಷ್ಟವಾಯಿತು, ಇದು ಶಂಕರ ಕಳುಹಿಸಿಲ್ಲವೆಂದು. ಅಂದರೆ ಕಾಲೇಜಿನಲ್ಲಿ ನಡೆದಿದ್ದು ಕೇವಲ ನನ್ನ ಮರ್ಯಾದೆ ತೆಗೆಯುವ ಕೆಲಸವಲ್ಲ, ಬದಲಾಗಿ ಶಂಕರನನ್ನು ನನ್ನಿಂದ ದೂರ ಮಾಡಲು ಹೂಡಿದ ತಂತ್ರ ಎಂದಿದ್ದಳು ಗೌರಿ. ಅದು ಸರಿ ಗೌರಿ, ಆದರೆ ನೀನು ಯಾಕೆ ಇದನ್ನು ಅಲ್ಲೇ ಹೇಳಲಿಲ್ಲ? ಏನು ಹೇಳದೆ ಹಾಗೆ ಏಕೆ ಬಂದೆ ಎಂದು ತನ್ನ ಅನುಮಾನವನ್ನು ವ್ಯಕ್ತಪಡಿಸಿದ ಪ್ರತಾಪ್. ಅದಕ್ಕೆ ಕಾರಣವಿದೆ ಪ್ರತು,
ನಮ್ಮಿಬ್ಬರನ್ನು ಬೇರೆ ಮಾಡಲು ನನ್ನ ಮರ್ಯಾದೆ ತೆಗೆಯುವಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆಂದರೆ ಇದು ಸಾಮಾನ್ಯವಾದ ವಿಷಯವಲ್ಲ. ನಾನು ಶಂಕರನನ್ನು ನಂಬುತ್ತೇನೆ ಎಂದು ತಿಳಿದರೆ ನಮ್ಮಿಬ್ಬರನ್ನು ಬೇರೆ ಮಾಡಲು ಮತ್ತಷ್ಟು ಕಾರ್ಯತಂತ್ರಗಳು ರೂಪುಗೊಳ್ಳಬಹುದು. ಈಗಲೇ ಇಷ್ಟು ಕೆಳಮಟ್ಟಕ್ಕೆ ಇಳಿದವರು ನಾಳೆ ಏನು ಬೇಕಾದರೂ ಮಾಡಬಹುದು. ಈ ವಿಷಯದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ನಾನು ತಯಾರಿಲ್ಲ. ಯಾವುದೇ ಕಾರಣಕ್ಕೂ ಶಂಕರನನ್ನು ನಾನು ಬಿಟ್ಟುಕೊಡುವುದಿಲ್ಲ. ಅದು ಅಲ್ಲದೆ ಶಂಕರ ಮೊಬೈಲ್ನಿಂದಲೇ ಫೋನ್ ಹಾಗೂ ಮೆಸೇಜ್ ಮಾಡಿದ್ದಾರೆ, ಅದು ಕೂಡ ಮಧ್ಯರಾತ್ರಿಯಲ್ಲಿ. ಅಂದರೆ ಆ ಕೆಲಸನ ಮಾಡಿದವರು ಶಂಕರನಿಗೆ ತುಂಬ ಬೇಕಾದವರು ಅಥವಾ ಮನೆಯಲ್ಲಿರುವವರು ಆಗಿರುತ್ತಾರೆ ಎಂದು ಹೇಳಿ ಮೌನವಾದಳು. ಅಂದರೆ ಮನೆ ಕೆಲಸದವರು ಯಾರಾದರೂ ಎನ್ನುತ್ತಿದ್ದವನನ್ನು ತಡೆದಿದ್ದಳು ಗೌರಿ. ಇಲ್ಲ ಪ್ರತು, ಮನೆ ಕೆಲಸದವರಲ್ಲ. ಅನಸೂಯ ಅಮ್ಮ ಒಬ್ಬರೇ ಇದ್ದಾಗ ಮಾತ್ರ ಮನೆ ಕೆಲಸದವರು ಅಲ್ಲಿ ಉಳಿದುಕೊಳ್ಳುವುದು. ಬೇರೆ ದಿನಗಳಲ್ಲಿ ಎಲ್ಲರೂ ಸಂಜೆ ಹೊರಟು ಬಿಡುತ್ತಾರೆ. ಸೊ ಇದನ್ನು ಮಾಡಿರುವುದು ಮನೆಯವರೇ ಎಂದಿದ್ದಳು. ಅಂದರೆ ನಕ್ಷತ್ರನ ಎಂದು ಕೇಳಿದ ಪ್ರತಾಪ್ಗೆ, ಅಲ್ಲ, ನಕ್ಷತ್ರ ಖಂಡಿತ ಅಂತಹ ಕೆಲಸ ಮಾಡುವುದಿಲ್ಲ. ಇದನ್ನೆಲ್ಲ ಮಾಡಿರುವುದು ನೇಹ. ನಿನ್ನೆ ರಾತ್ರಿ ಅವಳು ಶಂಕರ ಮನೆಯಲ್ಲಿ ಉಳಿದುಕೊಂಡಿದ್ದಳು ಎನ್ನುತ್ತಾ ನಿನ್ನೆ ರಾತ್ರಿ ಪಾರ್ಟಿಯಲ್ಲಿ ಅವರಿಬ್ಬರ ನಡುವೆ ನಡೆದ ಸಂಭಾಷಣೆಯ ಬಗ್ಗೆ ಹೇಳಿದಳು ಗೌರಿ. ಪ್ರತಾಪ್ಗೆ ಈಗ ಎಲ್ಲವೂ ಸ್ಪಷ್ಟವಾಗಿತ್ತು. ಗೌರಿ ಮತ್ತೆ ಮಾತು ಮುಂದುವರೆಸಿದಳು. ಇದನ್ನೆಲ್ಲ ಮಾಡಿರುವುದು ಅವಳೇ ಅಂತ ನನಗೆ ಗೊತ್ತು. ಆದರೆ ನನ್ನ ಬಳಿ ಸಾಕ್ಷಿ ಇಲ್ಲ. ಅದನ್ನು ಶಂಕರ ಮುಂದೆ ಹೇಳಿದರೆ ನಾನು ನೇಹಾಳನ್ನು ಅನುಮಾನಿಸಿದ್ದೇನೆ ಎಂದುಕೊಳ್ಳುತ್ತಾನೆ. ಆದ್ದರಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ. ನೇಹ ಅದರ ಲಾಭವನ್ನು ಪಡೆಯುತ್ತಾಳೆ. ಅದಕ್ಕೆ ಸಾಕ್ಷಿ ಸಮೇತ ಅವನ ಮುಂದೆ ನೇಹಾಳನ್ನು ನಿಲ್ಲಿಸುತ್ತೇನೆ. ಅಲ್ಲಿಯವರೆಗೂ ನಾವಿಬ್ಬರು ತಾತ್ಕಾಲಿಕವಾಗಿ ದೂರ ಇರುವುದು ಅನಿವಾರ್ಯ ಎಂದು ಹೇಳಿದಳು. ಪ್ರತಾಪ್ಗೂ ಕೂಡ ಅದೇ ಸರಿ ಎನಿಸಿತು. ಡೋಂಟ್ ವರಿ ಗೌರಿ, ಎಲ್ಲ ಪ್ರಾಬ್ಲಮ್ಸ್ ಬೇಗ ಸಾಲ್ವ್ ಆಗುತ್ತೆ. ಆದಷ್ಟು ಬೇಗ ಅವಳ ವಿರುದ್ಧ ಸಾಕ್ಷಿಗಳನ್ನು ಪತ್ತೆ ಹಚ್ಚುತ್ತೇನೆ ಎಂದವನಿಗೆ, ಬೇಡ ಪ್ರತು, ಈ ವಿಷಯದಲ್ಲಿ ನೀನಾಗಲಿ ನಾನಾಗಲಿ ನೇರವಾಗಿ ಭಾಗಿಯಾಗುವುದು ಬೇಡ. ಅದರಿಂದ ನೇಹಾಗೆ ಅನುಮಾನ ಬರಬಹುದು. ನಾನಾಗಲೇ ಒಂದು ಡಿಟೆಕ್ಟಿವ್ ಏಜೆನ್ಸಿಗೆ ಈ ಕೆಲಸವನ್ನು ಒಪ್ಪಿಸಿದ್ದೇನೆ. ಇನ್ನು 3 ದಿನದಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದಿದ್ದಳು. ಮುಂದಿನ 2-3 ದಿನ ಗೌರಿ ಶಂಕರನನ್ನು ಅವಾಯ್ಡ್ ಮಾಡಿದ್ದಳು. ಅವಳ ತಿರಸ್ಕಾರ ಅವನಿಗೆ ನುಂಗಲಾರದೆ ತುತ್ತಾಗಿತ್ತು. ಅವಳು ಪ್ರೀತಿಸದೆ ದೂರವಾಗಿದ್ದರೆ ಭವಿಷ್ಯ ಅವನಿಗೆ ನೋವಾಗುತ್ತಿತ್ತು ಅಷ್ಟೇ. ಆದರೆ ಅವಳು ಅನುಮಾನಪಟ್ಟು ಅವನಿಂದ ದೂರಾಗುತ್ತಿರುವುದು ಅವನ ಸ್ವಾಭಿಮಾನಕ್ಕೆ ಬಹಳ ದೊಡ್ಡ ಪೆಟ್ಟು ಕೊಟ್ಟಿತು. ಗೌರಿ ಅನುಮಾನಪಟ್ಟು ತನ್ನ ಪ್ರೀತಿಯನ್ನು ಅವಮಾನಿಸುತ್ತಿದ್ದಾಳೆ ಎಂಬ ಭಾವವೊಂದು ಮೈದೆಳೆದಿತ್ತು. ನಿನ್ನೆ ಮೊನ್ನೆ ಇದ್ದ ಬೇಸರವೇ ಇಲ್ಲ, ಈಗ ಕೋಪಕ್ಕೆ ತಿರುಗಿತು. ಅದೇ ಸಮಯವನ್ನು ನೇಹ ಸರಿಯಾಗಿ ಉಪಯೋಗಿಸಿಕೊಂಡು ಬಿಟ್ಟಳು. ಅಂದು ಗೌರಿಯ ಕೈಗೆ ಡಿಟೆಕ್ಟಿವ್ ಏಜೆನ್ಸಿ ಕಡೆಯಿಂದ ಒಂದು ಫೈಲ್ ತಲುಪಿತ್ತು. ಅದರಲ್ಲಿ ಅವಳಿಗೆ ಬೇಕಾದ ಸಾಕ್ಷಿಗಳು ದೊರಕಿದ್ದವು. ಆದಷ್ಟು ಬೇಗ ಇದನ್ನು ಶಂಕರನಿಗೆ ತೋರಿಸಿ ಎಲ್ಲವನ್ನು ಇತ್ಯರ್ಥ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದಳು. ಪ್ರತಾಪ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಬರಲು ಹೇಳಿದಳು. ಅಷ್ಟರಲ್ಲಿ ಅವಳಿಗೊಂದು ಫೋನ್ ಕಾಲ್ ಬಂದಿತ್ತು. ಆಫೀಸ್ನಲ್ಲಿ ಕೆಲವು ಫೈಲ್ಗಳಿಗೆ ಅರ್ಜೆಂಟಾಗಿ ಅವಳಿಂದ ಸೈನ್ ಆಗಬೇಕಿತ್ತು. ಹಾಗಾಗಿ ಪ್ರತಾಪ್ಗೆ ಕಾಲ್ ಮಾಡಿ ಆಫೀಸ್ಗೆ ಬರಲು ತಿಳಿಸಿ ಅಲ್ಲಿಂದ ಹೊರಟಳು. ಆಫೀಸ್ ಕೆಲಸ ಮುಗಿಸಿ ನಂತರ ಶಂಕರನನ್ನು ಭೇಟಿಯಾಗಬೇಕೆಂದು ನಿರ್ಧರಿಸಿದಳು. ಇತ್ತ ನೇಹ ಶಂಕರ ಬರುವ ಸಮಯವನ್ನೇ ಕಾದು ಅಳುವಿನ ಮುಖ ಹೊತ್ತು ಕುಳಿತಿದ್ದಳು. ಅದನ್ನು ಕಂಡ ಶಂಕರ ಬಂದು ಅವಳನ್ನು ಮಾತನಾಡಿಸಿದ. ಏನಾಯಿತು ಎಂದು ಎಷ್ಟೇ ಕೇಳಿದರೂ ಬಾಯಿ ಬಿಡಲಿಲ್ಲ. ಕೊನೆಗೆ ಹಾಣೆ ಹಾಕಿದ ಮೇಲೆ ಮಾತು ಶುರು ಮಾಡಿದಳು. ಶಂಕರ, ನೀನು ಹೀಗೆ ಗೌರಿ ನೆನಪಲ್ಲಿ ನೊಂದುಕೊಳ್ಳೋದನ್ನು ನನ್ನಿಂದ ನೋಡೋಕ್ಕಾಗಲಿಲ್ಲ. ಅದಕ್ಕೆ ನಾನೇ ಗೌರಿ ಜೊತೆ ಮಾತನಾಡಿ ಕನ್ವಿನ್ಸ್ ಮಾಡೋಣ ಅಂತ ಹೋಗಿದ್ದೆ. ಆದರೆ ಗೌರಿ ಎನ್ನುತ್ತಾ ಮತ್ತೆ ಅಳತೊಡಗಿದ್ದಳು. ಶಂಕರ ಅವಳನ್ನು ಸಮಾಧಾನಿಸಿ ಮತ್ತೆ ಕೇಳಿದಾಗ, ಗೌರಿ ನಮ್ಮಿಬ್ಬರನ್ನು ತುಂಬ ತಪ್ಪಾಗಿ ತಿಳಿದುಕೊಂಡಿದ್ದಾಳೆ ಶಂಕರ. ನಾನು ಬಂದ ಮೇಲೆ ನೀನು ತುಂಬ ಬದಲಾಗಿದ್ದೀಯಂತೆ. ನನ್ನಿಂದಲೇ ನೀನು ಗೌರಿಯಿಂದ ದೂರ ಆಗಿರುವುದಂತೆ. ಅಷ್ಟೇ ಅಲ್ಲ ಶಂಕರ, ಕಾಲೇಜಿನಲ್ಲಿ ಅವಳ ಮರ್ಯಾದೆ ತೆಗೆಯುವ ಹಾಗೆ ಮಾಡಲು ನಾನೇ ನಿನಗೆ ಐಡಿಯಾ ಕೊಟ್ಟಿದ್ದಂತೆ. ಅದನ್ನು ನಾವಿಬ್ಬರು ಸೇರಿ ಮಾಡಿದ್ದಂತೆ. ಇನ್ನು ಏನೇನೋ ಹೇಳಿದಳು. ಅಷ್ಟು ಸಾಲದು ಅಂತ ನಿನ್ನ ಸ್ನೇಹದ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ನಮ್ಮಿಬ್ಬರ ನಡುವೆ ಇಲ್ಲದ ಸಂಬಂಧ ಕಟ್ಟಿ ಮಾತನಾಡಿದಳು ಎಂದು ಅಳುವ ನಾಟಕ ಹೊಡಿದಳು. ಶಂಕರನಿಗೆ ಮೊದಲೇ ಗೌರಿಯ ಮೇಲೆ ಅಸಮಾಧಾನವಿತ್ತು. ಈಗ ಇದು ಸೇರಿ ಅವನ ಕೋಪ ಇನ್ನಷ್ಟು ಹೆಚ್ಚಾಗಿತ್ತು. ಹಿಂದೆ ಅವಳೊಂದಿಗೆ ಮಾತನಾಡಿ ಇತ್ಯರ್ಥ ಮಾಡುತ್ತೇನೆ ಎಂದು ನೇಹಾಳನ್ನು ಎಳೆದುಕೊಂಡು ಹೊರಟೇ ಬಿಟ್ಟ. ನೇಹಾಗೆ ಈಗ ಇಕ್ಕಟ್ಟಿಗೆ ಸಿಲುಕಿದ್ದಳು. ಶಂಕರ ಗೌರಿಯೊಂದಿಗೆ ಮಾತನಾಡಿದರೆ ಎಲ್ಲವೂ ಇತ್ಯರ್ಥವಾಗಿ ಬಿಡುತ್ತದೆ ಎಂದು ಅವಳಿಗೂ ಗೊತ್ತಿತ್ತು. ಆದರೆ ಅವಳಿಗದು ಬೇಕಿರಲಿಲ್ಲ. ಅವರಿಬ್ಬರು ಮುಖಾಮುಖಿಯಾಗುವ ಮೊದಲೇ ಅವರಿಬ್ಬರ ನಡುವಿನ ಬಿರುಕು ಕಂದಕವಾಗಬೇಕೆಂಬುದು ಅವಳ ಉದ್ದೇಶವಾಗಿತ್ತು. ಆದರೆ ಈಗ ಶಂಕರನನ್ನು ತಡೆಯಲು ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಮನದಲ್ಲಿ ಮತ್ತೊಂದು ಯೋಜನೆಯನ್ನು ರೂಪಿಸಲು ಶುರು ಮಾಡಿದ್ದಳು ನೇಹ. ಗೌರಿಯನ್ನು ಹುಡುಕಿ ಬಂದ ಶಂಕರ ಅವಳು ಆಫೀಸ್ಗೆ ಹೋಗಿರುವುದು ತಿಳಿದು ಅತ್ತ ಕಡೆ ಹೊರಟ. ಮನದಲ್ಲಿ ಎಷ್ಟೇ ಕೋಪವಿದ್ದರೂ ಕುಳಿತು ಮಾತನಾಡಿ ಇತ್ಯರ್ಥ ಮಾಡಿಕೊಳ್ಳಬೇಕೆಂದುಕೊಂಡೇ ಬಂದಿದ್ದ ಶಂಕರ. ಆದರೆ ನೇಹ ಅದಕ್ಕೆ ಅವಕಾಶ ಕೊಡಬೇಕಲ್ಲ. ಶಂಕರ ನೇಹಾಳೊಂದಿಗೆ ಗೌರಿಯ ಕಂಪನಿಗೆ ಬಂದಿದ್ದ. ಆದರೆ ಗೌರಿ ತನ್ನ ಕ್ಯಾಬಿನ್ನಲ್ಲಿ ಯಾವುದೋ ಫೈಲ್ ನೋಡುವುದರಲ್ಲಿ ಬ್ಯುಸಿಯಾಗಿದ್ದಳು.
ಅದನ್ನು ಹೊರಗಿನಿಂದಲೇ ನೋಡಿದ ನೇಹಾಗೆ ಒಂದು ಐಡಿಯಾ ಬಂದಿತ್ತು. ಶಂಕರ ಎಷ್ಟೇ ಬೇಡವೆಂದರೂ ನನಗೊಂದೇ ಒಂದು ಅವಕಾಶ ಕೊಡು, ಅವಳನ್ನು ನಾನು ಕನ್ವಿನ್ಸ್ ಮಾಡುತ್ತೇನೆ. ನೀನು ಕೋಪದಲ್ಲಿ ಮಾತನಾಡಿದರೆ ಮತ್ತೆ ಎಲ್ಲ ಎಡವಟ್ಟಾಗುತ್ತದೆ. ಈ ಶಂಕರ ಎಂದು ಅವನನ್ನು ಒಪ್ಪಿಸಿ ಅವಳೊಬ್ಬಳೆ ಒಳಗೆ ಬಂದಳು. ಕ್ಯಾಬಿನ್ನಲ್ಲಿ ನಡೆಯುವುದೆಲ್ಲ ಹೊರಗೆ ಕಾಣಿಸುತ್ತಾದರೂ ಅದೊಂದು ಸೌಂಡ್ ಪ್ರೂಫ್ ಚೇಂಬರ್. ಹಾಗಾಗಿ ಒಳಗೆ ನಡೆಯುವ ಮಾತುಕತೆಗಳು ಯಾವುದು ಹೊರಗೆ ಕೇಳಿಸುವುದಿಲ್ಲ. ಶಂಕರ ಹೊರಗಿನಿಂದಲೇ ಎಲ್ಲವನ್ನು ಗಮನಿಸುತ್ತಿದ್ದ. ಅವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತಲೇ ಇತ್ತು. ಗೌರಿ ತುಂಬ ಕೋಪದಲ್ಲಿರುವಂತೆ ಕಾಣಿಸುತ್ತಿತ್ತು. ನೇಹ ಆ ಕಡೆ ಮುಖ ಮಾಡಿದ್ದರಿಂದ ಅವಳ ಮುಖಭಾವ ಯಾವುದು ಇವನಿಗೆ ತಿಳಿಯಲಿಲ್ಲ. ಗೌರಿಯ ಕೋಪ ಕಂಡು ಇನ್ನು ಸುಮ್ಮನಿದ್ದರೆ ಪರಿಸ್ಥಿತಿ ಹದಗೆಡುತ್ತದೆಂದು ತಿಳಿದು ತಾನೇ ಗೌರಿಯೊಂದಿಗೆ ಮಾತನಾಡಬೇಕೆಂದು ಹೊರಟ. ಆದರೆ ಅಷ್ಟರಲ್ಲಿ ನಡೆದಿತ್ತು ಒಂದು ಅನಾಹುತ. ಅವನು ಒಳಗೆ ಬರುವುದಕ್ಕೂ ಗೌರಿ ನೇಹಾಳ ಕೆನ್ನೆಗೆ ಬಾರಿಸುವುದಕ್ಕೂ ಸರಿ ಹೋಗಿತ್ತು. ಅದನ್ನು ಕಂಡದ್ದೇ ಶಂಕರನ ಕೋಪ ಹೆಚ್ಚಾಗಿ ಸ್ವಲ್ಪ ಕೂಡ ಯೋಚಿಸದೆ ಗೌರಿ ಕೆನ್ನೆಗೆ ಹೊಡೆದು ಬಿಟ್ಟ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಪ್ರತಾಪ್ ಶಂಕರನ ಮೇಲೆ ಕೈ ಮಾಡಿದ. ಶಂಕರ ಕೂಡ ಪ್ರತಾಪ್ ಮೇಲೆ ಕೈ ಮಾಡಲು ಬಂದಾಗ ತನ್ನ ಕೈಯಿಂದ ತಡೆದಿದ್ದಳು ಗೌರಿ. ಬಿಹೇವ್ ಯುವರ್ ಸೆಲ್ಫ್ ಶಂಕರ, ಏನು ಮಾಡ್ತಿದ್ಯಾ ಎಂಬ ಪ್ರಜ್ಞೆ ಇರಲಿ ಎಂದವಳಿಗೆ. ನನ್ನ ಪ್ರಜ್ಞೆ ಸರಿಯಾಗಿದೆ, ಅದು ಕೆಟ್ಟಿರುವುದು ನಿನಗೆ. ಅನುಮಾನಕ್ಕೂ ಒಂದು ಮಿತಿ ಇರಬೇಕು. ಪಾರ್ಟಿಯಲ್ಲಿ ನನ್ನನ್ನು ಅನುಮಾನಿಸಿದೆ. ನಿನ್ನ ಮರ್ಯಾದೆ ಹೋಗಲು ನಾನೇ ಕಾರಣವೆಂದೆ. ಆದರೂ ಪರವಾಗಿಲ್ಲ, ಏಕೆಂದರೆ ಪರಿಸ್ಥಿತಿ ಸಂದರ್ಭದಲ್ಲಿ ಆಗಿತ್ತು. ಆದರೆ ನನ್ನ ಮತ್ತು ನೇಹಾಳ ಬಗ್ಗೆ ಮಾತನಾಡಲು ನಿನಗೇನು ಅಧಿಕಾರವಿದೆ? ಹಾಗೆ ನೋಡಿದರೆ ನಾನು ನೇಹಾ ಜೊತೆ ಇರುವುದಕ್ಕಿಂತ ಹೆಚ್ಚು ನೀನು ಪ್ರತಾಪ್ ಜೊತೆ ಸುತ್ತುತ್ತಿದ್ದೀಯ ಅಷ್ಟೇ. ಅದಾಗಲೇ ಗೌರಿಯ ಬೆರಳಚ್ಚು ಶಂಕರನ ಕೆನ್ನೆ ಮೇಲೆ ಮೂಡಿತು. ಶಂಕರ ಸ್ತಬ್ಧನಾಗಿ ನಿಂತು ಬಿಟ್ಟ. ಅವನಿಗೆ ತೋರು ಬೆರಳು ತೋರಿಸುತ್ತಾ ನಾಲಿಗೆ ಮೇಲೆ ಹಿಡಿತವಿರಲಿ ಮಿಸ್ಟರ್ ಶಂಕರ್. ಏನಂದೆ ನೀನು? ನಾನು ನಿನ್ನ ಮೇಲೆ ಅನುಮಾನ ಪಟ್ಟೆನ? ಹೌದು, ಅವತ್ತು ಪಾರ್ಟಿಯಲ್ಲಿ ನಿನ್ನ ಮೇಲೆ ಅನುಮಾನ ಪಟ್ಟಿದ್ದು ನಿಜಾನೇ. ಆದರೆ ಅದಾದ ಮೇಲೆ ಈ ವಿಷಯಕ್ಕೆ ನಾನೆಷ್ಟು ಸಫರ್ ಆಗಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ನನ್ನ ಮರ್ಯಾದೆ ಹೋಗೋದಕ್ಕೆ ನೀನು ಕಾರಣ ಅಂತ ನಾನು ಯಾವತ್ತೂ ನಿನಗೆ ಹೇಳಿಲ್ಲ. ಅದನ್ನು ನೀನೇ ಕಲ್ಪಿಸಿಕೊಂಡಿದ್ದು. ಆ ವಿಷಯದಲ್ಲಿ ನಾನು ಯಾವತ್ತೂ ನಿನ್ನ ಮೇಲೆ ಅನುಮಾನ ಪಟ್ಟಿಲ್ಲ. ಆದರೂ ನಿನ್ನಿಂದ ಯಾಕೆ ದೂರ ಇದ್ದೆ ಗೊತ್ತಾ? ಸತ್ಯನ ಸಾಕ್ಷಿ ಸಮೇತ ನಿನ್ನ ಮುಂದೆ ಬಿಚ್ಚಿಡೋದಕ್ಕೆ. ಆದರೆ ಆ ಸತ್ಯನ ತಿಳಿದುಕೊಳ್ಳೋ ತಾಳ್ಮೆ ಆಗಲಿ ಯೋಗ್ಯತೆ ಆಗಲಿ ನಿನಗಿಲ್ಲ. ಹೊರಡು ಇಲ್ಲಿಂದ. ಜಸ್ಟ್ ಗೆಟ್ ಔಟ್ ಫ್ರಮ್ ಇಯರ್ ಎಂದು ಕಿರುಚಿದಳು. ಶಂಕರನಿಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ. ಅವಳು ಹೇಳಿದ ಮಾತಿನಿಂದ ಒಂದೊಂದು ಸ್ಪಷ್ಟವಾಗಿತ್ತು. ಗೌರಿ ತನ್ನನ್ನು ಅನುಮಾನಿಸಿಲ್ಲವೆಂದು. ಆದರೆ ಅವಳು ದೂರವಿರಲು ಕಾರಣವೇನೆಂದು ತಿಳಿಯಲಿಲ್ಲ. ಮತ್ತೆ ಅವಳನ್ನು ಮಾತನಾಡಿಸಲು ಪ್ರಯತ್ನಿಸಿದ. ಆದರೆ ಗೌರಿ ಪ್ರತಾಪ್ ಕಡೆ ತಿರುಗಿ, ಪ್ರತು, ಮೊದಲು ಅವನನ್ನು ಇಲ್ಲಿಂದ ಕಳುಹಿಸು. ಇಲ್ಲೇ ಇದ್ದರೆ ನಾನೇನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ಜೋರಾಗಿಯೇ ಹೇಳಿದಳು. ಅದನ್ನು ಕೇಳಿ ಶಂಕರ ತಾನೇ ಅಲ್ಲಿಂದ ಹೊರಟು ಬಿಟ್ಟ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು? ಮೊದಲೇ ನೇಹಾಳ ಮೇಲೆ ಗೌರಿಗೆ ಕೋಪವಿತ್ತು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ನೇಹ ಗೌರಿಯನ್ನು ಮತ್ತಷ್ಟು ಕೆದಕಿದಳು. ಶಂಕರನಿಂದ ದೂರ ಹೋಗುವಂತೆ ವಾರ್ನ್ ಮಾಡಿದ್ದಳು. ಬೇಕೆಂದೇ ಪ್ರತಾಪ್ ಹಾಗೂ ಗೌರಿಯ ಸ್ನೇಹದ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಅವಳನ್ನು ಕೆರಳಿಸಿದಳು. ಭವಿಷ್ಯ ಶಂಕರ ಇದ್ದಾನೆಂದು ಗೌರಿಗೆ ತಿಳಿದಿದ್ದರೆ ಅವಳು ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದಳು ಏನೋ. ಆದರೆ ಅವನು ಬಂದಿರುವ ವಿಷಯವೇ ಅವಳಿಗೆ ತಿಳಿದಿರಲಿಲ್ಲ. ಅದೇ ಕೋಪದಲ್ಲಿ ನೇಹಾಳ ಮೇಲೆ ಕೈ ಮಾಡಿಬಿಟ್ಟಳು. ಗೌರಿ ಹಾಗೆ ಕುಸಿದು ಕುಳಿತವಳು ಅಲ್ಲಿದ್ದ ಫೈಲ್ ಒಂದನ್ನು ತೆಗೆದುಕೊಂಡು, ಇಂಥವನಿಗಾಗಿ ನಾನು ಇಷ್ಟೆಲ್ಲ ಮಾಡಿದೆನಾ ಎಂದುಕೊಳ್ಳುತ್ತಾ ಕೈಲಿದ್ದ ಫೈಲ್ ನೋಡಿ ವಿಷಾದದ ನಗೆ ಒಂದನ್ನು ಬೀರಿದಳು. ಅದು ಯಾವುದೋ ಫೈಲ್ ಅಲ್ಲ, ನೇಹ ಸೃಷ್ಟಿಸಿದ ಎಲ್ಲ ಅವಾಂತರಗಳಿಗೂ ಸಾಕ್ಷಿಗಳಿದ್ದ ಫೈಲ್ ಅದು. ಮೊದಲ ಬಾರಿಗೆ ಈ ಎಲ್ಲ ಜಂಜಾಟಗಳನ್ನು ಬಿಟ್ಟು ಎಲ್ಲಾದರೂ ದೂರ ಹೋಗಬೇಕೆಂದೆನಿಸಿತು ಅವಳಿಗೆ. ಪ್ರತಾಪ್ಗೆ ಅವಳನ್ನು ಹೇಗೆ ಸಮಾಧಾನಿಸಬೇಕೆಂದೇ ತಿಳಿಯದೆ ಸುಮ್ಮನೆ ನಿಂತು ಬಿಟ್ಟ. ಇಂದು ಶಂಕರ ನಡೆದುಕೊಂಡ ರೀತಿ ಅವನ ಮನದಲ್ಲಿ ಸಾವಿರಾರು ಅನುಮಾನಗಳನ್ನು ಹುಟ್ಟಿಸಿತ್ತು. ಗೌರಿ ಶಂಕರನೊಂದಿಗೆ ಸುಖವಾಗಿರುವಳೆ ಎಂಬ ಪ್ರಶ್ನೆಯೊಂದು ಬೃಹತ್ಕಾರವಾಗಿ ನಿಂತು ಕಾಡಿತ್ತು. ಇಂದು ಮೊದಲ ಬಾರಿಗೆ ಶಂಕರ ಗೌರಿಗೆ ಸರಿಯಾದ ಜೋಡಿ ಅಲ್ಲವೇನೋ ಎಂದೆನಿಸಿತು ಅವನಿಗೆ. ಆದರೆ ಇದೆಲ್ಲದಕ್ಕೂ ಮೂಕ ಪ್ರೇಕ್ಷಕನಾದವನು ಮಾತ್ರ ರಾಕಿ. ಹೌದು, ಗೌರಿ ಪ್ರತಾಪ್ಗೆ ಕಾಲ್ ಮಾಡಿದಾಗ ರಾಕಿ ಕೂಡ ಅವನ ಜೊತೆಯಲ್ಲೇ ಇದ್ದ. ಹಾಗಾಗಿ ರಾಕಿಗೂ ಎಲ್ಲ ವಿಷಯ ತಿಳಿಸಿ ಅವನನ್ನು ಸಹ ಜೊತೆಯಲ್ಲೇ ಕರೆತಂದಿದ್ದ ಪ್ರತಾಪ್. ಹೀಗೆ ಎಲ್ಲವನ್ನು ನೋಡುತ್ತಾ ನಿಂತ ರಾಕಿಯ ಗಮನ ಗೌರಿ ಕೈಯಲ್ಲಿದ್ದ ಫೈಲ್ ಕಡೆ ತಿರುಗಿತ್ತು. ಅದೇ ಸಮಯಕ್ಕೆ ಎದ್ದು ನಿಂತ ಗೌರಿ ತನ್ನ ಕೈಲಿದ್ದ ಫೈಲನ್ನು ಟೇಬಲ್ ಮೇಲೆ ಎಸೆದು ಅಲ್ಲಿಂದ ಹೊರಟಿದ್ದಳು. ಅವಳ ಹಿಂದೆ ಬಂದ ಪ್ರತಾಪ್ನನ್ನು ಕಂಡು, ಐ ಆಮ್ ಓಕೆ ಪ್ರತು, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್, ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್ ಎಂದಷ್ಟು ಹೇಳಿ ಅವನ ಮಾತಿಗೂ ಕಾಯದೆ ಹೊರಟು ಹೋಗಿದ್ದಳು. ಆ ಫೈಲನ್ನು ಎತ್ತಿಕೊಂಡ ರಾಕಿ ಪ್ರತಾಪ್ಗೆ ಸಾಂತ್ವನ ಹೇಳಿ ಅಲ್ಲಿಂದ ಹೊರಬಿದ್ದಿದ್ದ. ರಾಕಿಗೂ ಶಂಕರನ ಮೇಲೆ ಅಸಾಧ್ಯ ಕೋಪ ಬಂದಿತ್ತು. ಅದೇನೇ ಇದ್ದರೂ ಅವನು ಗೌರಿಯ ಮೇಲೆ ಕೈ ಮಾಡಿದ್ದು ತಪ್ಪು ಎಂದು ಅವನ ಮನಸ್ಸು ಹೇಳುತ್ತಿತ್ತು. ಫೈಲ್ ಎತ್ತಿಕೊಂಡವನು ಸೀದಾ ಶಂಕರ ಮನೆಗೆ ಬಂದಿದ್ದ. ಅದಾಗಲೇ ಶಂಕರನ ಮನಸ್ಸು ಗೊಂದಲದ ಗೂಡಾಗಿತ್ತು. ಯಾವುದು ಸತ್ಯ ಯಾವುದು ಸುಳ್ಳೆಂದು ತಿಳಿಯದೆ ಒದ್ದಾಡುತ್ತಿತ್ತು. ಗೌರಿಯ ಮಾತಿನ ಮೇಲೆ ನಂಬಿಕೆ ಇತ್ತಾದರೂ ನೇಹಾಳನ್ನು ಅನುಮಾನಿಸಲು ಅವನ ಮನಸ್ಸು ಒಪ್ಪಲಿಲ್ಲ.
ನೇಹ ಆಗಲೇ ತಾನು ಗೆದ್ದಿರುವ ಸಂಭ್ರಮವನ್ನು ಆಚರಿಸಲು ಪಾರ್ಟಿ ಮಾಡಲು ಹೋಗಿದ್ದಳು. ಮನೆಯಲ್ಲಿ ಶಂಕರ ಹಾಗೂ ನಕ್ಷತ್ರ ಇಬ್ಬರೇ ಇದ್ದಿದ್ದು. ಶಂಕರ ಮನೆಗೆ ಬಂದ ರಾಕಿ ಕೋಪದಲ್ಲಿಯೇ ಶಂಕರ ಎಂದು ಕೂಗಿದ. ಅವನ ಕೂಗಿಗೆ ಓಡಿ ಬಂದಿದ್ದ ಶಂಕರ, ಈಗ ನಿನಗೆ ಸಮಾಧಾನವಾಯಿತಾ? ನಾನು ಅವತ್ತೇ ಹೇಳಿರಲಿಲ್ಲವಾ, ಅವಳಿಗೆ ಸ್ವಲ್ಪ ಸಮಯ ಕೊಡು, ಎಲ್ಲವೂ ಸರಿ ಹೋಗುತ್ತದೆ ಎಂದು. ಕೊನೆಗೂ ಅವಳ ಮೇಲೆ ಕೈ ಮಾಡುವಷ್ಟು ಕೆಳಮಟ್ಟಕ್ಕೆ ನೀನು ಇಳೀತೀಯ ಅಂದುಕೊಂಡಿರಲಿಲ್ಲ ಶಂಕರ. ಅದು ಕೂಡ ಆ ನೇಹ ಮಾತು ಕೇಳಿಕೊಂಡು. ತಗೋ ಈ ಫೈಲ ಎನ್ನುತ್ತಾ ಫೈಲನ್ನು ಅವನ ಕೈಗಿತ್ತು. ಇದರಲ್ಲಿ ಆ ನೇಹ ಸೃಷ್ಟಿಸಿರುವ ಎಲ್ಲ ಅವಾಂತರಗಳಿಗೂ ಸಾಕ್ಷಿಗಳಿವೆ. ಇದನ್ನು ನೋಡಿದ ಮೇಲಾದರೂ ನೀನು ಮಾಡಿದ್ದು ತಪ್ಪು ಅಂತ ನಿನಗನಿಸಿದರೆ ಗೌರಿ ಬಳಿ ಕ್ಷಮೆ ಕೇಳು. ನಿನಗೂ ನಿನ್ನ ಫ್ರೆಂಡ್ಶಿಪ್ಗೂ ದೊಡ್ಡ ನಮಸ್ಕಾರ ಎಂದವನು ಅವನ ಮಾತಿಗೂ ಕಾಯದೆ ಹೊರಟು ಬಿಟ್ಟಿದ್ದ. ಇತ್ತ ಫೈಲ್ ನೋಡಿದ ಶಂಕರನ ಜಂಘಾಬಲವೇ ಹುದುಗಿ ಹೋಗಿತ್ತು. ಹಾಗೆ ಕುಸಿದು ಕುಳಿತು ಬಿಟ್ಟ. ತಾನೆಂತಹ ದೊಡ್ಡ ತಪ್ಪು ಮಾಡಿದೆ ಎಂಬುವುದು ಅರಿವಾಗಿತ್ತವನಿಗೆ. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.